ನಮಸ್ಕಾರ. ಮಹಾಭಾರತ 2019 ಮೊದಲ ಹಂತದ ಮತದಾನ ಈಗಾಗಲೇ ಮುಕ್ತಾಯ ಆಗಿದೆ. 12 ರಾಜ್ಯಗಳಲ್ಲಿ, ಅದರಲ್ಲೂ ಕೂಡ ಕರ್ನಾಟಕದ 14 ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಎರಡನೇ ಹಂತದ ಈ ಒಂದು ಚುನಾವಣೆ ಮುಕ್ತಾಯ ಆಗಿದ್ದು, ಈಗಾಗಲೇ 14 ಕ್ಷೇತ್ರಗಳ ಅಭ್ಯರ್ಥಿಗಳ ಭವಿಷ್ಯ ಈಗಾಗಲೇ ಇವಿಎಂ ನಲ್ಲಿದೆ, ಸ್ಟ್ರಾಂಗ್ ರೂಮ್ ನಲ್ಲಿದೆ. ಹಾಗಾಗಿ ಯಾವೆಲ್ಲ ಅಂಶಗಳು ಈ ಒಂದು ಮತದಾನಕ್ಕೆ ಕಾರಣವಾಯಿತು, ಅಭ್ಯರ್ಥಿಗಳ ಕಣಕಣ ಯಾವ ರೀತಿಯಾಗಿತ್ತು, 2019 ಇವತ್ತಿನ ವೋಟಿಂಗ್ ಪರ್ಸೆಂಟೇಜ್, 2014 ವೋಟಿಂಗ್ ಪರ್ಸೆಂಟೇಜ್ ಯಾವ್ಯಾವ ರೀತಿಯಾಗಿದೆ, ಏನೆಲ್ಲ ಅಂಶಗಳು ಈ ಒಂದು 14 ಕ್ಷೇತ್ರಗಳಲ್ಲಿ ಇತ್ತು ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಓಕೆ, ಅಂದ್ರೆ ಮತದಾನದ ಪ್ರಕ್ರಿಯೆ ಇವತ್ತು ಯಾವ ರೀತಿಯಾಗಿ ನಡೀತು, ಸೊ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ನ್ಯೂಸ್ ಒಂದು ಲಭ್ಯವಾಗ್ತಿದೆ ನಮಗೆ. ಇವತ್ತಿನ ಪ್ರಕ್ರಿಯೆಯನ್ನ ಎಕ್ಸ್ಪ್ಲೈನ್ ಮಾಡೋಕ್ಕೂ ಮುಂಚೆ, ಮಂಡ್ಯದಲ್ಲಿ ಇನ್ನೂ ಕೂಡ ಮತದಾನ ಪ್ರಕ್ರಿಯೆ ಮುಗಿದಿಲ್ಲ. ಮತಗಟ್ಟೆ ಸಂಖ್ಯೆ 140ರಲ್ಲಿ ಇನ್ನು ಅರ್ಧ ಗಂಟೆ ಮತದಾನಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಮತಗಟ್ಟೆ ಸಂಖ್ಯೆ 140ರಲ್ಲಿ ಮಂಡ್ಯದ ಮತದಾರರಿಗೆ ಮತ್ತೊಮ್ಮೆ ನಾವು ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೀವಿ. ಮಂಡ್ಯದಲ್ಲಿ ಇನ್ನೂ ಕೂಡ ಮತದಾನ ಪ್ರಕ್ರಿಯೆ ಮುಗಿದಿಲ್ಲ, ಇನ್ನೂ ಕೂಡ ಅರ್ಧ ಗಂಟೆ ಓಟನ್ನ ಮಾಡಬಹುದು. ಅದು ಮತಗಟ್ಟೆ ಸಂಖ್ಯೆ 140ರಲ್ಲಿ ಯಾರಿಗೆಲ್ಲ ಮತದಾನ ಮಾಡೋದಕ್ಕೆ ಅವಕಾಶ ಇದೆ ಅವರಿಗೆ ಇನ್ನೂ ಕೂಡ ಅರ್ಧ ಗಂಟೆ ಮತದಾನ ಮಾಡೋದಕ್ಕೆ ಅವಕಾಶ ಇದೆ. ಮಳವಳ್ಳಿಯಲ್ಲಿ ಇವಿಎಂ ದೋಷ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಹೊಸ ಮತಯಂತ್ರವನ್ನ ಈಗ ಅಳವಡಿಕೆ ಮಾಡಿದ್ದಾರೆ. ಮತಗಟ್ಟೆ ಸಂಖ್ಯೆ 140ರಲ್ಲಿ ಇನ್ನು ಅರ್ಧ ಗಂಟೆ ಮತದಾನಕ್ಕೆ ಅಧಿಕಾರಿಗಳು ಅವಕಾಶವನ್ನ ಇದೀಗ ಮಾಡಿಕೊಟ್ಟಿದ್ದಾರೆ. ಯಾರಿಗೆಲ್ಲ ಅಲ್ಲಿ ಆ ವೋಟಿಂಗ್ ಬೂತ್ ನಲ್ಲಿ ಮತದಾನ ಮಾಡೋದಕ್ಕೆ ಅವಕಾಶ ಇದೆ, ಹಕ್ಕಿದೆ, ದಯಮಾಡಿ ಹೋಗಿ ವೋಟ್ ಮಾಡಿ. ಇನ್ನು ಅರ್ಧ ಗಂಟೆ ಕಾಲ ಮತಗಟ್ಟೆ ಸಂಖ್ಯೆ 140ರಲ್ಲಿ ಮತದಾನವನ್ನ ನೀವು ಮಾಡಬಹುದು. ಮಳವಳ್ಳಿಯಲ್ಲಿ ಇವಿಎಂ ದೋಷ ಕಂಡು ಬಂದಿತ್ತು ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಈಗ ಆಲ್ರೆಡಿ ಹೊಸ ಮತಯಂತ್ರವನ್ನ ಅಳವಡಿಕೆ ಮಾಡಿದ್ದಾರೆ. ಹೇಳಿ ಕೇಳಿ ಮಂಡ್ಯ ಅಂದ್ರೆ ಅದು ಸಾಕಷ್ಟು ಜಿದ್ದಿನ ಸಮರಕ್ಕೆ ಕಾರಣ ಆಗಿದೆ. ಅಲ್ಲಿ ಇನ್ನೂ ಕೂಡ ಮತಗಟ್ಟೆ ಸಂಖ್ಯೆ 140ರಲ್ಲಿ ಅರ್ಧ ಗಂಟೆ ಅವಕಾಶ ಇದೆ ವೋಟಿಂಗ್ ಅನ್ನ ಮಾಡೋದಕ್ಕೆ. ಅಧಿಕಾರಿಗಳು ಅದಕ್ಕೋಸ್ಕರನೇ ವಿಶೇಷ ರೀತಿಯಲ್ಲಿ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ. ಮತದಾರರಿಗೆ ಯಾವುದೇ ರೀತಿಯಲ್ಲೂ ತೊಂದರೆ ಆಗಬಾರದು ಅಂತ ಇವಿಎಂ ನಲ್ಲಿ ದೋಷ ಕಂಡು ಬಂದ ತಕ್ಷಣ ಅದನ್ನ ಚೇಂಜ್ ಮಾಡಿದ್ದಾರೆ. ಇನ್ನು ಅರ್ಧ ಗಂಟೆ ಕಾಲ ಅವಕಾಶ ಇದೆ ಮತದಾರರಿಗೆ ಮಳವಳ್ಳಿಯಲ್ಲಿ. ಇನ್ನೊಂದು ವಿಚಾರ ಇಲ್ಲಿ ನಾವು ಗಮನಿಸಬೇಕು. ಈಗ 140ರಲ್ಲಿ ಅವಕಾಶ ಇದೆ, ಇವಾಗ ನಾನು ಹೋಗಿ ವೋಟಿಂಗ್ ಮಾಡ್ತೀನಿ ಅಂದ್ರೆ ಸಾಧ್ಯ ಇಲ್ಲ. ಯಾಕಂದ್ರೆ ಸರತಿ ಸಾಲಲ್ಲಿ ಯಾರು ನಿಂತ್ಕೊಂಡಿದ್ದಾರೆ, ಆಲ್ರೆಡಿ ಬೂತ್ ಒಳಗಡೆ ಇದ್ದಾರೆ, ಅಂತವರಿಗೆ ಮಾತ್ರ ಅವಕಾಶ ಇರುತ್ತೆ. ಯಾಕಂದ್ರೆ ಸಾಲಾಗಿ ನಿಂತಿರ್ತಾರೆ ರಾತ್ರಿ 8:30 ತನಕ. ಇನ್ನೂ ಸರಿ ಸುಮಾರು 25 ನಿಮಿಷ ಕಾಲ ನಿಮ್ಗೆ ಅವಕಾಶ ಇರುತ್ತೆ. ಕತ್ಲಲ್ಲೂ ಕೂಡ ಸಾಲಾಗಿ ಮತದಾರರು ನಿಂತ್ಕೊಂಡಿದ್ದಾರೆ ತಮ್ಮ ಜವಾಬ್ದಾರಿಯನ್ನ ಮೆರೆಯೋದಕ್ಕೆ. ಮತದಾನಕ್ಕೆ ಅಂತ ಸರತಿ ಸಾಲಲ್ಲಿ ಮತದಾರರು ನಿಂತ್ಕೊಂಡಿದ್ದಾರೆ. ಯಾರೆಲ್ಲ ಬೂತ್ ಒಳಗೆ ಈಗ ಆಲ್ರೆಡಿ ಹೋಗಿದ್ದಾರೆ ಅಂತವರಿಗೆ ಅವಕಾಶ ಇದೆ. ಇನ್ನು ಅರ್ಧ ಗಂಟೆ ಕಾಲ ಅವಕಾಶ ಇದೆ. ಕತ್ತಲ್ಲೂ ಕೂಡ ಮತದಾರರು ಸಾಲಾಗಿ ಇದೀಗ ತಮ್ಮ ಹಕ್ಕನ್ನ ಚಲಾವಣೆ ಮಾಡೋದಕ್ಕೆ ನಿಂತ್ಕೊಂಡಿದ್ದಾರೆ. ಆದ್ರೆ ಇನ್ನೊಂದು ಕಡೆ ಅಧಿಕಾರಿಗಳೇನೋ ಪರದಾಟವನ್ನ ನಡೆಸ್ತಾ ಇದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಯಾಕಂದ್ರೆ ವೋಟಿಂಗ್ 6 ಗಂಟೆಗೆ ಮುಕ್ತಾಯ ಆಗುತ್ತೆ ಮತದಾನ ಪ್ರಕ್ರಿಯೆ ಎಲ್ಲಾ ಕಡೆ. ಬಟ್ ಇಲ್ಲಿ ಇವಿಎಂ ಮೆಷಿನ್ ನಲ್ಲೇ ದೋಷ ಕಂಡು ಬಂದಂತ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಮತದಾರರಿಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. 8:30 ತನಕ ಮತದಾನಕ್ಕೆ ಅವಕಾಶವನ್ನ ಈಗ ಮಾಡಿಕೊಟ್ಟಿದ್ದಾರೆ. ಅಧಿಕಾರಿಗಳು ಕೂಡ ಏನೋ ಸ್ಥಳದಲ್ಲಿ ಪರದಾಡ್ತಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಸರ್ ಇದು 140 ಸರ್ ಹೇಳಿ ನೋಡಿ 1 ಟೈಮ್ 2 ಕೇಳಿದ್ದೀನಿ ಬಿಡಿ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಕತ್ತಲಾಗಿ ಬಿಟ್ಟಿದೆ. ಆಲ್ರೆಡಿ 8 ಗಂಟೆ ಅಂದ್ರೆ ಆಬ್ವಿಯಸ್ಲಿ ಕತ್ತಲಾಗೇ ಆಗಿರುತ್ತೆ. ಹಾಗಾಗಿ ಇನ್ನೂ ಕೂಡ ಮತದಾನ ಮುಗಿದಿಲ್ಲ ಮಳವಳ್ಳಿಯಲ್ಲಿ. ಯಾಕಂದ್ರೆ ಇವಿಎಂ ದೋಷ ಕಂಡು ಬಂದಿದೆ. ಮತಗಟ್ಟೆ 140ರಲ್ಲಿ ಮುಂದುವರೆದಿದೆ ಮತದಾನ. ಯಾವ ಕಾರಣಕ್ಕಾಗಿ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಇವಿಎಂ ಮೆಷಿನ್ ಕೆಟ್ಟು ಹೋಗಿತ್ತು, ಆ ಒಂದು ಕಾರಣಕ್ಕಾಗಿ ಈಗಾಗಲೇ ಲೇಟ್ ಆಗಿದೆ. ಒಂದು ರೀತಿಯಲ್ಲಿ ಈಗಾಗಲೇ ಸಾಕಷ್ಟು ಆತಂಕ ಇದೆ, ಅಧಿಕಾರಿಗಳು ಪರದಾಟ ಮಾಡ್ತಾ ಇದ್ದಾರೆ. ಇನ್ನೊಂದ್ ಕಡೆ ಸರತಿ ಸಾಲಿನಲ್ಲಿ ನಿಂತು ನಿಜವಾಗ್ಲೂ ಕೂಡ ನಾವಿಲ್ಲಿ ಗಮನಿಸಬೇಕು, ಒಂದು ರೀತಿಯಲ್ಲಿ ತನ್ನ ಜವಾಬ್ದಾರಿಯನ್ನ ಮೆರೆಯೋದಕ್ಕೆ ಈಗಾಗಲೇ ಅಲ್ಲಿನ ಜನ ಯಾವ ರೀತಿಯಾಗಿದ್ದಾರೆ ಅಂತ ಹೇಳಿ. ಬೇರೆ ಬೇರೆ ಕ್ಷೇತ್ರವನ್ನ ನಾವು ನೋಡಿದ್ರೆ ಅಯ್ಯೋ ಏನಾದ್ರೂ ಹೋದ್ರೆ ಹೋಗ್ಲಪ್ಪ ಅನ್ನುವಂತ ರೀತಿಯಲ್ಲಿ ಇರ್ತಾರೆ, ನಾವು ಮನೆಗೆ ಹೋಗ್ಬಿಡೋಣ.
ಬಟ್ ನಾನು ನನ್ನ ಹಕ್ಕನ್ನ ಚಲಾಯಿಸಲೇಬೇಕು ಅಂತ ಹೇಳಿ ಸರತಿ ಸಾಲಿನಲ್ಲಿ ಅಲ್ಲಿ ಜನ ಇನ್ನೂ ಕೂಡ ಕಾಯ್ತಾ ಇದ್ದಾರೆ. ನನ್ನ ಹಕ್ಕನ್ನ ನಾನು ಚಲಾವಣೆ ಮಾಡಬೇಕು ಅಂತ ಹೇಳಿ ಆಲ್ರೆಡಿ 8 ಗಂಟೆಯ ಸಮಯ. ಯಾರ್ಯಾರು ಮತಗಟ್ಟೆಯ ಒಳಗಡೆ ಬಂದಿದ್ದೀರೋ, ಮತಗಟ್ಟೆಯ ಒಂದು ಒಳಗಡೆ ಗೇಟ್ ನ ಒಳಗಡೆ ಬಂದಿದ್ದೀರೋ, ಯಾರ್ಯಾರು ಚೀಟಿಯನ್ನ ಪಡ್ಕೊಂಡಿದ್ದೀರೋ ಆಲ್ರೆಡಿ ಅವರೆಲ್ಲರಿಗೂ ಕೂಡ ಅವಕಾಶವನ್ನ ಮಾಡಿಕೊಡ್ಲಾಗುತ್ತೆ. ಹಾಗಾಗಿ ನಾನು ಈಗಾಗಲೇ ಬಂದಿದ್ದೀನಿ, ಇವಿಎಂ ಹಾಳಾಗಿದೆ, ನನ್ಗೆ ವೋಟ್ ಮಾಡೋದಕ್ಕೆ ಅವಕಾಶ ಸಿಗಲ್ವಾ ಅನ್ನುವಂತಹ ಆತಂಕ ನಿಮ್ಗೆ ಬೇಡ. ಮತಗಟ್ಟೆಯ ಒಳಗೆ ಬಂದವರಿಗೆ ಖಂಡಿತವಾಗ್ಲೂ ಅಧಿಕಾರಿಗಳು ಹಕ್ಕನ್ನ ಚಲಾಯಿಸೋದಕ್ಕೆ ನಿಮ್ಗೆ ಅವಕಾಶವನ್ನ ಮಾಡಿಕೊಡೇ ಕೊಡ್ತಾರೆ. ಆ ಒಂದು ಜವಾಬ್ದಾರಿ ಅಧಿಕಾರಿಗಳದ್ದು. ಈ ನಿಟ್ಟಿನಲ್ಲಿ ಈಗಾಗಲೇ ಇವಿಎಂ ಅನ್ನ ಸರಿ ಮಾಡುವಂತಹ ಪ್ರಯತ್ನಗಳನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ನಿಮ್ಗೆ ಗೊತ್ತಿರುವ ಹಾಗೆ ಟೆಕ್ನಾಲಜಿ ನಾವ್ ಎಷ್ಟೇ ಹೇಳಿದ್ರು ಕೂಡ. ಬಟ್ ನವಿತಾ, ಒಂದು ಪ್ರಾಬ್ಲಮ್ ಅಧಿಕಾರಿಗಳಿಗೆ ಯಾಕೆ ಆಗ್ತಿದೆ ಅಂದ್ರೆ, ಈಗ 6 ಗಂಟೆ ಒಳಗೆಲ್ಲ ಮತದಾನ ಮುಗಿದು ಹೋಗ್ಬಿಡುತ್ತೆ, ಬಟ್ ಆ ಲೈಟಿಂಗ್ ವ್ಯವಸ್ಥೆ ಮಾಡ್ಕೊಂಡಿಲ್ಲ. ಸೊ ಅಲ್ಲಿ ಸ್ಪಷ್ಟವಾಗಿ ದೃಶ್ಯದಲ್ಲೇ ಗೊತ್ತಾಗ್ತಾ ಇದೆ, ಲೈಟಿಂಗ್ ವ್ಯವಸ್ಥೆ ಇಲ್ಲದೆ ಇರೋದ್ರಿಂದ ಸೊ ಆ ಬೂತ್ ನ ಒಳಗೆ ಈಗ ಸಹಜವಾಗಿ ಲೈಟ್ ಎಲ್ಲ ಮೊಬೈಲ್ ಅಲ್ಲಿ ಬಹುಶಃ ಟಾರ್ಚ್ ಎಲ್ಲ ತಂದಿದ್ದಾರೆ ಅಂತ ಅನ್ಸುತ್ತೆ. ಬಟ್ ಆದ್ರೂ ಕೂಡ ಅಲ್ಲಿ ವ್ಯವಸ್ಥೆ ಸರಿಯಾಗಿ ಆಗಿಲ್ಲ. ಲೈಟ್ ವ್ಯವಸ್ಥೆ ಇಲ್ಲದೆ ಇರೋದ್ರಿಂದ ಬಹುಶಃ ಅಧಿಕಾರಿಗಳಿಗೆ ಒಂದಿಷ್ಟು ಪರದಾಟ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆದಂತೆ ಕಾಣ್ತಾ ಇದೆ. ವಿಜುವಲ್ ಅಲ್ಲೂ ಕೂಡ ನಮ್ಗೆ ಅದು ಗೊತ್ತಾಗ್ತಾ ಇದೆ. ಕರೆಂಟ್ ಹೋಗ್ಬಿಡ್ತು. ಲೈಟ್ ಅಪ್ ಮಾಡು. 100 ಜನ ಇದ್ದಾರೆ ಇಲ್ಲಿ ಮಿಡ್ಲ್ ಸ್ಕೂಲ್ ನಲ್ಲಿ. ಎಸ್ 2014ರಲ್ಲಿ ಮತ್ತು 2019ರಲ್ಲಿ ಅಂದ್ರೆ ಇವತ್ತು ಯಾವ ರೀತಿಯಾಗಿ ಚುನಾವಣೆ ನಡೆದಿದೆ, ಶೇಕಡಾವಾರು ಮತದಾನ ಎಷ್ಟು ಪರ್ಸೆಂಟೇಜ್ ಆಗಿದೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಒಂದೊಂದೇ ಕ್ಷೇತ್ರವನ್ನ ನಾವು ನೋಡ್ಕೊಂಡು ಹೋಗಬಹುದು ಅಂತ ಅನ್ಸುತ್ತೆ. ಬೆಂಗಳೂರು ಗ್ರಾಮಾಂತರದಲ್ಲಿ 66% ವೋಟಿಂಗ್ ಆಗಿತ್ತು 2014ರಲ್ಲಿ. 2019ರಲ್ಲಿ ನಾವು ಗಮನಿಸೋದಿದ್ರೆ 69% ವೋಟಿಂಗ್ ಆಗಿದೆ. ಆದ್ರೆ ಇದುವೇ ನಿಖರವಾದ ಮಾಹಿತಿ ಅಲ್ಲ. ಇನ್ನು ಕೂಡ 9 ಗಂಟೆಯ ವೇಳೆಗೆ ಚುನಾವಣಾ ಮುಖ್ಯ ಆಯುಕ್ತರಾಗಿರುವಂತಹ ಸಂಜೀವ್ ಕುಮಾರ್ ಸ್ಪಷ್ಟವಾದ ಮಾಹಿತಿಯನ್ನು ಕೊಡ್ತಾರೆ, ಎಲ್ಲೆಲ್ಲಿ ಎಷ್ಟು ವೋಟಿಂಗ್ ಪರ್ಸೆಂಟೇಜ್ ಆಗಿದೆ ಅನ್ನೋದನ್ನ. ಬಟ್ ಈ ಒಂದು ಲೆಕ್ಕವನ್ನ ನೋಡಿದ್ರೆ ಒಂದಷ್ಟು ಹೆಚ್ಚಿನ ಮತದಾನ ಬೆಂಗಳೂರು ಗ್ರಾಮಾಂತರದಲ್ಲಿ ಆಗಿದೆ ಅನ್ನೋದು ಸ್ವಲ್ಪ ಖುಷಿಯ ವಿಚಾರ. ಯಾಕಂದ್ರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಮಾತ್ರ ಆಗಿದೆ ಒಂದಷ್ಟು ಸ್ವಲ್ಪ ಮತದಾನ ಜಾಸ್ತಿ ಆಗಿದೆ ಅನ್ನೋದನ್ನ ಹೊರತುಪಡಿಸಿದ್ರೆ ಇತರೆ ಬೆಂಗಳೂರಿನ ಕ್ಷೇತ್ರಗಳನ್ನ ನಾವು ನೋಡ್ತಾ ಹೋಗೋದಾದ್ರೆ ಎಷ್ಟು ಪರ್ಸೆಂಟೇಜ್ ಆಫ್ ವೋಟ್ ಆಗಿದೆ ಅಂತ ಹೇಳಿ. ಬೆಂಗಳೂರು ಕೇಂದ್ರ ಹೇಳಿ ಕೇಳಿ ಸಾಕಷ್ಟು ಸುದ್ದಿಯಲ್ಲಿ ಇತ್ತು. ಯಾಕಂದ್ರೆ ಬೆಂಗಳೂರಿನ 3 ಕ್ಷೇತ್ರಗಳು ಬಿಜೆಪಿಯ ಹಿಡಿತದಲ್ಲಿತ್ತು. ಬೆಂಗಳೂರು ಕೇಂದ್ರದಲ್ಲಿ ಈ ಬಾರಿ ಪ್ರಕಾಶ್ ರೈ ಕೂಡ ಹೊಸದಾಗಿ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಸಾಕಷ್ಟು ಕುತೂಹಲ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಇದ್ದೇ ಇದೆ. ಸೊ ವಿಚಾರವೇ ಮಾನದಂಡ ಆಗಿತ್ತು ಎಲ್ಲರಿಗೂ ಕೂಡ ಅಂತ ಹೇಳಿ. ನಿನ್ನೆ 2014ರಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ 55% ಅಷ್ಟು ಆಗಿತ್ತು. ಆದ್ರೆ ಈ ಬಾರಿ ಸದ್ಯಕ್ಕೆ ಸಿಕ್ಕಿರುವಂತ ಮಾಹಿತಿ ಪ್ರಕಾರ 2019ರಲ್ಲಿ ಅಂದ್ರೆ ಇವತ್ತು ನಡೆದಂತ ಮತದಾನ ಪ್ರಕ್ರಿಯೆಯಲ್ಲಿ ಮತದಾರರು 45% ವೋಟಿಂಗ್ ಅನ್ನ ಮಾಡಿದ್ದಾರೆ. ಎಸ್, ಏನು ಬೆಂಗಳೂರು ಉತ್ತರದ ಕತೆ ಏನಾಯ್ತು ಅನ್ನೋದನ್ನ ನಾವು ನೋಡಿದ್ವಿ. ಸ್ಪಷ್ಟವಾದ ಮಾಹಿತಿಯನ್ನು ಸ್ವಲ್ಪವೇ ಹೊತ್ತಲ್ಲಿ ಕೂಡ ನಿಮ್ಗೆ ಲಭ್ಯ ಆಗಲಿದೆ. ಇನ್ನು ಬೆಂಗಳೂರು ಉತ್ತರದ ಕಥೆಯಾದ್ರೆ ಬೆಂಗಳೂರು ದಕ್ಷಿಣ ಭಾಗದ ಕತೆ ಏನು ಅನ್ನೋದನ್ನ ಕೂಡ ನಾವು ನೋಡ್ಬೇಕಾಗತ್ತೆ. ಬೆಂಗಳೂರು ದಕ್ಷಿಣ ಮತ್ತು ಬೆಂಗಳೂರು ಕೇಂದ್ರದಲ್ಲಿ ಏನ್ ಕತೆ ಅನ್ನೋದನ್ನ. ಬೆಂಗಳೂರು ಉತ್ತರದ ಕತೆ ನೋಡಿದ್ವಿ ಆಲ್ರೆಡಿ ನಾವು. ಈಗಾಗಲೇ 56% ವೋಟ್ ಆಗಿದೆ 2014ರಲ್ಲಿ, 49% ವೋಟ್ ಆಗಿರೋದು ಇವತ್ತು ಅಂತ ಹೇಳಿ. ಬೆಂಗಳೂರು ದಕ್ಷಿಣದ ಒಂದು ವಿಚಾರವನ್ನ ನಾವು ನೋಡೋದಾದ್ರೆ ಅಭ್ಯರ್ಥಿಗಳ ಆಯ್ಕೆ ವಿಚಾರವಾಗಿ ಬೆಂಗಳೂರು ದಕ್ಷಿಣ ಕ್ಷೇತ್ರ ಈ ಬಾರಿ ಎಲೆಕ್ಷನ್ ಅಲ್ಲಿ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿತ್ತು. ಯಾರು ಬಿಜೆಪಿಯಿಂದ ನಿಲ್ತಾರೆ, ಯಾರು ಕಾಂಗ್ರೆಸ್ ಇಂದ ಮೈತ್ರಿ ಅಭ್ಯರ್ಥಿಯಾಗಿ ಬರ್ತಾರೆ ಅಂತ ಸಾಕಷ್ಟು ಕುತೂಹಲ ಇತ್ತು. ಅದಕ್ಕೆಲ್ಲ ಉತ್ತರ ಸಿಕ್ಕಿದ್ದು ಆಗಿದೆ. ಜೊತೆಗೆ ಭಿನ್ನಮತಗಳು ಕೂಡ ಒಳಗೆ ಸ್ಫೋಟಗೊಳ್ತು ಅಂತೆಲ್ಲ ಇತ್ತು. ನರೇಂದ್ರ ಮೋದಿ ರ್ಯಾಲಿ ಆಗಿರಬಹುದು, ಅಮಿತ್ ಶಾ ಅವರ ರ್ಯಾಲಿ ಆಗಿರಬಹುದು, ಬೆಂಗಳೂರು ದಕ್ಷಿಣ ಕ್ಷೇತ್ರ ಜನರನ್ನ ಎಷ್ಟು ಇಂಪ್ಯಾಕ್ಟ್ ಮಾಡಿದೆ ಅಂತ ಹೇಳಿದ್ರೆ ನಾವು ಗಮನಿಸಬಹುದು. ವೋಟಿಂಗ್ ಎಷ್ಟು ಕಡಿಮೆ ಆಗಿದೆ ಅಂತ ಹೇಳಿ. ಯಾಕಂದ್ರೆ ಪ್ರತಿ ಬಾರಿ ಕೂಡ ರ್ಯಾಲಿಯಲ್ಲಿ ನರೇಂದ್ರ ಮೋದಿ ವೋಟ್ ಮಾಡಿ ನೀವು ವೋಟ್ ಮಾಡ್ಲೇಬೇಕು ಅನ್ನುವಂತ ರೀತಿಯಲ್ಲಿ ಮಾತನಾಡಿದ್ರು. ಬಟ್ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಜನರಿಗೆ ಅದು ಅರ್ಥ ಆಗಿಲ್ಲ ಅಂತ ಅನ್ಸುತ್ತೆ. ಅನಂತ್ ಕುಮಾರ್ ಅವರು ಇಲ್ಲದೆ ಇರೋದು ಕೂಡ ಬಹುಶಃ ಒಂದು ಮೈನಸ್ ಆಗಿರಬಹುದೇನೋ ಕ್ಷೇತ್ರಕ್ಕೆ. ಇನ್ನು ಮಂಡ್ಯ, ಅಫ್ಕೋರ್ಸ್ ಮಂಡ್ಯ ಅಂದ್ರೆ ಹೈ ವೋಲ್ಟೇಜ್. ಮಂಡ್ಯವನ್ನ ಇಡೀ ಇಂಡಿಯಾನೇ ನೋಡ್ತಾ ಇದೆ. ಮಂಡ್ಯದಲ್ಲಿ ಆಲ್ರೆಡಿ ಮತದಾರರು ತಮ್ಮ ಬೆರಳ ತುದಿಯ ಮುಖಾಂತರವಾಗಿ ಮತದಾನವನ್ನ ಮಾಡಿದ್ದಾಗಿದೆ, ಹಕ್ಕನ್ನ ಚಲಾವಣೆ ಮಾಡಿದ್ದಾಗಿದೆ. ಮಂಡ್ಯದಲ್ಲಿ ಕಳೆದ ಲೋಕಸಭಾ ಎಲೆಕ್ಷನ್ಗಿಂತ ಅಂದ್ರೆ 2014ರಲ್ಲಿ
71% ವೋಟಿಂಗ್ ಆಗಿತ್ತು. ಈ ಬಾರಿ ಇವತ್ತು ನಡೆದಂತ ಮತದಾನದಲ್ಲಿ 75% ವೋಟಿಂಗ್ ಅನ್ನ ಮಂಡ್ಯದ ಜನತೆ ಮಾಡಿದ್ದಾರೆ. ಈ ಮುಖಾಂತರವಾಗಿ ಅತ್ಯಧಿಕ ಸಂಖ್ಯೆಯಲ್ಲಿ ಮತದಾನವನ್ನ ಮಾಡಿದ್ದಾರೆ. ಒಂದಷ್ಟು ಜಾಸ್ತಿ ಆಗುವ ಚಾನ್ಸಸ್ ಕೂಡ ಇದೆ. ಆಲ್ರೆಡಿ ಇನ್ನು ಕೂಡ ವೋಟಿಂಗ್ ಅಲ್ಲಿ ಆಗ್ತಾ ಇದೆ ಅನ್ನುವಂತಹ ಮಾಹಿತಿ ಕೂಡ ಆಲ್ರೆಡಿ ನಾವು ಈಗಾಗಲೇ ಕೊಟ್ಟಿದ್ವಿ. ಇನ್ನು ಮತ್ತೊಂದು ಕ್ಷೇತ್ರವನ್ನ ನೋಡೋದಾದ್ರೆ ಚಿತ್ರದುರ್ಗದ ಕ್ಷೇತ್ರ 2014ರಲ್ಲಿ ನಾವು 66% ವೋಟ್ ಅನ್ನ ಕೂಡ ನಾವು ಗಮನಿಸಿದ್ವಿ. ಅಲ್ಲಿನ ಮತದಾರರು ಶೇಕಡವಾರು ಎಷ್ಟು ವೋಟ್ ಆಗಿತ್ತು ಅಂತ ನಾವು ನೋಡ್ತಾ ಹೋಗೋದಾದ್ರೆ 2019ರಲ್ಲಿ ಒಂದಷ್ಟು ಜಾಸ್ತಿ ಆಗಿದೆ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. 69% ವೋಟಿಂಗ್ ಕೂಡ ಇಲ್ಲಿ ಈ ಸಲ ಆಗಿದೆ ಇವತ್ತಿನ ಒಂದು ಮತದಾನದಲ್ಲಿ. ಹಾಗಾಗಿ ಒಂದು ಸ್ವಲ್ಪ ಚೇಂಜಸ್ ಆಗುವಂತಹ ಚಾನ್ಸಸ್ ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ಚೇಂಜಸ್ ಆಗ್ಲಿಕ್ಕಿಲ್ಲ, ಸ್ವಲ್ಪ ಒಂದು 2-3% ವೇರಿ ಆದ್ರೂ ಆಗಬಹುದೇನೋ. ಚಿತ್ರದುರ್ಗದಲ್ಲಿ ಕಳೆದ ಬಾರಿಗಿನ್ನ ಈ ಬಾರಿ ಸ್ವಲ್ಪ ಹೆಚ್ಚಾಗಿ ಮತದಾನ ಆಗಿದೆ. ಸೊ ಮುಂದಿನ ಲೋಕಸಭಾ ಕ್ಷೇತ್ರದಲ್ಲಿ ಎಷ್ಟು ಮತದಾನ ಆಗಿದೆ ಅಂತ ನಾವು ನೋಡೋದಾದ್ರೆ ಚಾಮರಾಜನಗರ ಹೇಳಿ ಕೇಳಿ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿತ್ತು. ಚಾಮರಾಜನಗರದಲ್ಲಿ ಯಾರು ಅಭ್ಯರ್ಥಿ ಆಗ್ತಾರೆ, ವಿನ್ ಆಗ್ತಾರೆ ಅಂತ 2014ರಲ್ಲಿ 72% ವೋಟಿಂಗ್ ಆಗಿತ್ತು. ಈ ಬಾರಿ 2019 ಅಂದ್ರೆ ಇವತ್ತು ನಡೆದಂತ ಎಲೆಕ್ಷನ್ ಅಲ್ಲಿ 73% ವೋಟಿಂಗ್ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಆಗಿದೆ. ನೆಕ್ಸ್ಟ್ ಮುಂದಿನ ಕ್ಷೇತ್ರವನ್ನ ನೋಡೋದಾದ್ರೆ ಕೋಲಾರದಲ್ಲಿ 75% ವೋಟಿಂಗ್ ಆಗಿದೆ 2014ರಲ್ಲಿ. ಈ ಸಲ 1% ವೋಟಿಂಗ್ ಜಾಸ್ತಿ ಕಾಣಿಸ್ತಾ ಇದೆ. 76% ಅಷ್ಟು, 1-2 ಜಾಸ್ತಿ ಆಗಬಹುದು ಅನ್ನೋದನ್ನ ಕೂಡ ಇಲ್ಲಿ ಗಮನಿಸಬೇಕಾದಂತಹ ಅಂಶ. ಕೋಲಾರದಲ್ಲಿ ಮತದಾರರು 75% ಹೆಚ್ಚಿನ ಮತದಾರರು ಇಲ್ಲಿ ವೋಟ್ ಮಾಡಿದ್ದಾರೆ ಅನ್ನೋದನ್ನ ನಾವಿಲ್ಲಿ ನೋಡಬಹುದು. ಮುನಿಯಪ್ಪ ಮೇಲೆ ಸಾಕಷ್ಟು ಮುನಿಸಿದ್ರು ಕೂಡ ಕೋಲಾರದಲ್ಲಿ ಅಲ್ಟಿಮೇಟ್ ಯಾರು ವಿನ್ನು ಅನ್ನೋದು ಇನ್ನು 1 ತಿಂಗಳು ವೇಟ್ ಮಾಡಬೇಕಾಗುತ್ತೆ. ಇನ್ನು ಮೈಸೂರು ಹೇಳಿ ಕೇಳಿ ದೋಸ್ತಿಗಳಲ್ಲಿ ಯಾರು ಅಭ್ಯರ್ಥಿ ಆಗ್ತಾರೆ, ಯಾರ ಪಾಲಿಗೆ ಮೈಸೂರು ಬೀಳುತ್ತೆ ಅಂತ ಸಾಕಷ್ಟು ಕುತೂಹಲ ಇತ್ತು. ಅಲ್ಟಿಮೇಟ್ ಆಗಿ ಎಲೆಕ್ಷನ್ ಆಗಿದೆ ಇವತ್ತು. 2014ರಲ್ಲಿ 66% ವೋಟಿಂಗ್ ಆಗಿತ್ತು. ಅಂದ್ರೆ ಇವತ್ತು ನಡೆದಂತ ಮತದಾನದಲ್ಲಿ 67% ವೋಟಿಂಗ್ ಅನ್ನ ಮೈಸೂರಿನ ಜನತೆ ಈಗ ಮಾಡಿದ್ದಾರೆ ಅಂತ ಗೊತ್ತಾಗಿದೆ. ಇದು ಪಕ್ಕಾ ಅಲ್ಲ, ಅಕ್ಯುರೇಟ್ ಆಗಿ ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಈ ಶೇಕಡಾವಾರನ್ನ ನಿಮ್ ಮುಂದೆ ನಾವು ಪ್ರೆಸೆಂಟ್ ಮಾಡ್ತಾ ಇರೋದು. ಇನ್ನು ತುಮಕೂರಲ್ಲಿ ನಾವು ಗಮನಿಸ್ತಾ ಹೋಗೋದಾದ್ರೆ ತುಮಕೂರಲ್ಲಿ ಸಾಕಷ್ಟು ಜಿದ್ದಿನ ಕಣವಾಗಿತ್ತು ಅನ್ನುವಂಥದ್ದು ಈ ಕ್ಷೇತ್ರ. ಈಗಾಗಲೇ 72%ನಷ್ಟು ಮತವನ್ನ 2014ರಲ್ಲಿ ಆ ಸಂದರ್ಭದಲ್ಲಿ ಮತದಾರರು ಕೊಟ್ಟಿದ್ರು. ಈ ಸಲ 75%ನಷ್ಟು ವೋಟಿಂಗ್ ಆಗಿದೆ ಅನ್ನುವ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಹೈ ವೋಲ್ಟೇಜ್ ಕಣ ಅಂತಾನೆ ನಾವು ಹೇಳಬೇಕಾಗತ್ತೆ. ಹೆವಿ ವೇಟ್ ಇರುವಂತಹ ಕ್ಷೇತ್ರ, ಯಾಕಂದ್ರೆ ಮಾಜಿ ಪ್ರಧಾನಿ ದೇವೇಗೌಡರು, CS ಬಸವರಾಜು ಸ್ಪರ್ಧೆ ಮಾಡಿರುವಂತಹ ಕ್ಷೇತ್ರ. ಇನ್ನು ಮುಂದಿನ ಕ್ಷೇತ್ರವನ್ನ ನೋಡ್ತಾ ಹೋಗೋದಾದ್ರೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಕಳೆದ ಬಾರಿ ಎಷ್ಟು ವೋಟಿಂಗ್ ಪರ್ಸೆಂಟೇಜ್ ಆಗಿತ್ತು, ಈ ಬಾರಿ ಎಷ್ಟು ವೋಟಿಂಗ್ ಪರ್ಸೆಂಟೇಜ್ ಆಗಿದೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ. 2014ರಲ್ಲಿ 74% ವೋಟಿಂಗ್ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಆಗಿತ್ತು. ಸೊ ಫೈನಲಿ ಪ್ರಮೋದ್ ಮಧ್ವರಾಜ್ ನಿಲ್ತಾರಾ ಇಲ್ವಾ, ಯಾವ ಚಿಹ್ನೆಯಿಂದ ನಿಲ್ತಾರೆ ಅಂತೆಲ್ಲ ಒಂದಿಷ್ಟು ಗೊಂದಲಗಳಿತ್ತಲ್ಲ. ಸೊ ಅದಕ್ಕೆಲ್ಲ ತೆರೆ ಬಿದ್ದಿದೆ. ಇವತ್ತು ವೋಟಿಂಗ್ ಆಗಿದೆ 76% ವೋಟಿಂಗ್ 2019 ಅಂದ್ರೆ ಇವತ್ತಿನ ಮತದಾನದಲ್ಲಿ ಜನರು ತಮ್ಮ ಹಕ್ಕನ್ನ ಚಲಾವಣೆ ಮಾಡಿದ್ದಾರೆ. ಅದ್ರ ಪ್ರಕಾರ ನೋಡೋದಾದ್ರೆ ಕಳೆದ ಬಾರಿಗಿಂತ ಈ ಬಾರಿ ಜಾಸ್ತಿನೇ ವೋಟಿಂಗ್ ಆಗಿದೆ. ದಕ್ಷಿಣ ಕನ್ನಡ ಖುಷಿ ಆಗುತ್ತೆ. ಯಾವಾಗ್ಲೂ ಕೂಡ ವೋಟಿಂಗ್ ಅಲ್ಲಿ ಜಾಸ್ತಿಯಾಗಿ ಮತದಾರರು ತಮ್ಮ ವೋಟಿಂಗ್ ಅನ್ನ ಮಾಡ್ತಾರೆ. ಈಗಾಗಲೇ ವಿದ್ಯಾವಂತರ ಜಿಲ್ಲೆ, ಅದರ ಜೊತೆಗೆ ಈಗಾಗಲೇ ಒಂದ್ ಕಡೆ ಎಜುಕೇಶನ್ ವಿಚಾರದಲ್ಲೂ ಕೂಡ ಪ್ರಥಮ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿರುವಂತದ್ದು. ಅದೇ ರೀತಿಯಾಗಿ ವೋಟಿಂಗ್ ಅಲ್ಲೂ ಕೂಡ ನಾವು ಯಾರಿಗೂ ಕಮ್ಮಿ ಇಲ್ಲ ಅಂತ ಹೇಳಿ ತೋರಿಸಿದ್ದಾರೆ. 78% ವೋಟಿಂಗ್ ಈ ಸಲ ದಕ್ಷಿಣ ಕನ್ನಡದಲ್ಲಾಗಿದೆ. 77% 2014ರಲ್ಲಿ ವೋಟಿಂಗ್ ಕೂಡ ಆಗಿತ್ತು. ಇನ್ನೊಂದಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಅಂತಾನೆ ಹೇಳಲಾಗುತ್ತೆ. ಹಾಸನ ಮಾಜಿ ಪ್ರಧಾನಿ ದೇವೇಗೌಡರ ತವರೂರು, ಅವರು ನಿಂತ್ಕೊಂಡಿಲ್ಲ, ತಮ್ಮ ಮೊಮ್ಮಗನಿಗೆ ಬಿಟ್ಕೊಟ್ಬಿಟ್ಟಿದ್ರು. ಹಾಸನ ಕೂಡ ಸಾಕಷ್ಟು ಹೈಪ್ ಅನ್ನ ಪಡ್ಕೊಂಡಿತ್ತು. ದಿನಾನು ಹೆಡ್ಲೈನ್ ಆಗುವಂತ ಸ್ಟೋರಿನೇ ಆಗೋಗ್ಬಿಟ್ಟಿತ್ತು. 2014ರಲ್ಲಿ ಹಾಸನದಲ್ಲಿ 73% ವೋಟಿಂಗ್ ನಡೆದಿತ್ತು. ಆದ್ರೆ ಈ ಬಾರಿ ಸ್ವಲ್ಪ ಜಾಸ್ತಿ ಆದಂಗೆ ಕಂಡು ಬರ್ತಾ ಇದೆ. ಅಕ್ಯುರೇಟ್ ಆಗಿ ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ 76% ಹಾಸನದಲ್ಲಿ ವೋಟಿಂಗ್ ಆಗಿದೆ. ಇನ್ನು ಚಿಕ್ಕಬಳ್ಳಾಪುರ ಕ್ಷೇತ್ರ ವೀರಪ್ಪ ಮೊಯ್ಲಿ ವರ್ಸಸ್ ಬಚ್ಚೇಗೌಡ ನಡುವೆ ನಡೆದಂತಹ ಕದನ ಕಣದಲ್ಲಿ ಈಗಾಗಲೇ 76%ನಷ್ಟು ವೋಟಿಂಗ್ 2014ರಲ್ಲಿ ಆಗಿದ್ರೆ 73%ನಷ್ಟು ವೋಟಿಂಗ್ ಈ ಸಲ ಆಗಿದೆ. ಅಂದ್ರೆ ಸ್ವಲ್ಪ ಕಡಿಮೆ ಆಗಿದೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗಿದೆ. ಹಾಗಾಗಿ ಜಾಸ್ತಿ ಆಗತ್ತಾ, ಆಲ್ಮೋಸ್ಟ್ ಸೇಮ್ ಆಗತ್ತಾ ಅನ್ನೋದನ್ನ ಕೂಡ ನಾವಿಲ್ಲಿ ಕಾದು ನೋಡಬೇಕಾಗಿದೆ. ಅಕ್ಯುರೇಟ್ ಆಗಿರುವಂತಹ ಮಾಹಿತಿ 9 ಗಂಟೆಗೆ ಕರೆಕ್ಟ್ ಆಗಿ ನಾವು ನಿಮ್ಗೆ ಕೊಡ್ತೀವಿ. ಸಾಕಷ್ಟು ಲೋಕಸಭಾ ಕ್ಷೇತ್ರಗಳಲ್ಲಿ ಯಾವ ರೀತಿಯಾಗಿ ಇವತ್ತಿನ ಮತದಾನ ಆಗಿದೆ, ಎಷ್ಟೆಷ್ಟು ಪರ್ಸೆಂಟೇಜ್ ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಆಗಿದೆ ಅನ್ನೋ
ಕಂಪ್ಲೀಟ್ ಪಿಕ್ಚರ್ ಅನ್ನ ಗ್ರಾಫಿಕ್ಸ್ ಮುಖಾಂತರ ನಿಮ್ಮ ಮುಂದೆ ಇಟ್ವಿ. ನಾವು ಪದೇ ಪದೇ ಹೇಳ್ತಾ ಇರ್ತೀವಿ, ಪ್ರಜಾಪ್ರಭುತ್ವದ ಅತಿ ದೊಡ್ಡ ಹಬ್ಬ ಅಂದ್ರೆ ಅದು ಮತದಾನ ಅಂತ. ಮತದಾನ 5 ವರ್ಷಕ್ಕೊಮ್ಮೆ ಮಾತ್ರ ಬರೋದು. ಒಂದು ಸತಿ ಮಿಸ್ ಮಾಡ್ಕೊಂಡ್ಬಿಟ್ರೆ ಪದೇ ಪದೇ ನಾವು ಬೇರೆಯವ್ರನ್ನ ದೂರೋದಕ್ಕೆ ಆಗೋದಿಲ್ಲ. ನಾವು ವೋಟ್ ಹಾಕಿದ್ರೆ ಮಾತ್ರ ನಮ್ಗೆ ಹಕ್ಕಿರುತ್ತೆ ಕೇಳೋದಕ್ಕೆ. ಸೊ ಅದಕ್ಕೋಸ್ಕರ ನಾವು ವೋಟ್ ಮಾಡಿ ಅಂತ ಕೇಳ್ತಾ ಇರೋದು. ಇನ್ನಷ್ಟು ಆಕ್ಯುರೇಟ್ ಆದಂತ ಮಾಹಿತಿಯನ್ನ ನಿಮ್ ಮುಂದೆ ಪ್ರೆಸೆಂಟ್ ಮಾಡ್ತೀವಿ. ನಾವು ಕಂಪ್ಯಾರಿಸನ್ ಜೊತೆಗೆ ಅನಾಲಿಸಿಸ್ ಮಾಡ್ತೀವಿ. ಕೂಡ ಇದೆ ಒಂದಷ್ಟಕ್ಕೆ ಮತ್ತೆ ಸ್ವಾಗತ. ಈಗಾಗಲೇ ಈ ವಿಭಾಗದಲ್ಲಿ ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂತಹ ಅಂಶಗಳನ್ನು ನಿಮ್ಮ ಮುಂದೆ ಇಡ್ತೀವಿ. ಒಂದ್ ಕಡೆ ಜೆಡಿಎಸ್ ಪ್ರಾಬಲ್ಯ ಇರುವಂತಹ ಕ್ಷೇತ್ರಗಳಾಗಿರಬಹುದು, ಮತ್ತೊಂದ್ ಕಡೆ ಬೆಂಗಳೂರು ವಿಚಾರ ಆಗಿರಬಹುದು, ಕರಾವಳಿಯ ಅಲೆ ಆಗಿರಬಹುದು, ಮೈಸೂರು ಹುಲಿ, ಅದರಲ್ಲೂ ಕೂಡ ನಾವು ಗಮನಿಸಬಹುದು ಹಳೆ ಹುಲಿ, ಈ ರೀತಿಯಂತಹ ಅನೇಕ ಅಂಶಗಳಿದೆ. ಬೆಂಗಳೂರಿನ ವಿಚಾರವನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ, ಬೆಂಗಳೂರು ಸಿಲಿಕಾನ್ ಸಿಟಿಯಲ್ಲಿ ಈಗಾಗಲೇ ಒಂದ್ ಕಡೆ ಬೆಂಗಳೂರು ಉತ್ತರ, ಬೆಂಗಳೂರು ಕೇಂದ್ರ, ಬೆಂಗಳೂರು ದಕ್ಷಿಣ, ಬೆಂಗಳೂರು ಗ್ರಾಮಾಂತರ, ಇಷ್ಟೋ ಕ್ಷೇತ್ರಗಳಿದ್ರು ಕೂಡ ವೋಟ್ ಮಾತ್ರ ಬಹಳ ಕಡಿಮೆ ಅಂತಾನೆ ಹೇಳಬೇಕಾಗುತ್ತೆ. ಬೆಂಗಳೂರು ಗ್ರಾಮಾಂತರ ಒಂದನ್ನ ಹೊರತುಪಡಿಸಿದ್ರೆ ಎಲ್ಲಾ ಕಡೆ ಬಿಲೋ 50% ಕೂಡ ಆಗಿರುವಂತದ್ದು. ಹಾಗಾಗಿ ಬೆಂಗಳೂರಿನ ಜನರು ಕೇಳಬೇಕಾಗುತ್ತೆ, ಏನಾಯ್ತಪ್ಪ, ಯಾಕೆ ವೋಟ್ ಮಾಡ್ಲಿಲ್ಲ ಅಂತ. ಸಾಕಷ್ಟು ರ್ಯಾಲಿಗಳನ್ನ ಮಾಡಲಾಯ್ತು. ನರೇಂದ್ರ ಮೋದಿ, ರಾಹುಲ್ ಗಾಂಧಿ ಎಲ್ಲರೂ ಬಂದ್ರು. ಆದ್ರೂ ಕೂಡ ಇಲ್ಲಿ ಇನ್ನು ಕೂಡ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗ್ತಾ ಇಲ್ಲ ಅನ್ನುವಂಥದ್ದು ಸಾಕಷ್ಟು ಬೇಸರದ ವಿಷಯ. ಇಲ್ಲಿ ಯಾಕೋ ಮನಸ್ಸು ಮಾಡ್ತಿಲ್ಲ ಅಂತ ಅನ್ಸುತ್ತೆ. ಇನ್ನು ಬೆಂಗಳೂರನ್ನ ಹೊರತುಪಡಿಸಿ ಬೇರೆ ಎಲ್ಲಾ ಫ್ಯಾಕ್ಟರ್ ಯಾವ್ಯಾವ್ದು ಇದೆ. ಸೊ ಗೌಡ್ರ ಫ್ಯಾಮಿಲಿ ಕೂಡ ನಮ್ಗೆ ಎದ್ದು ಕಾಣಿಸುತ್ತೆ ಈ ಬಾರಿಯ ಎಲೆಕ್ಷನ್ ಅಲ್ಲಿ. ಯಾಕಂದ್ರೆ ಪದೇ ಪದೇ ನರೇಂದ್ರ ಮೋದಿ ಅವರು ಕೂಡ ತಮ್ಮ ಭಾಷಣದಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ರು. ಸೊ ದೇವೇಗೌಡರ ಫ್ಯಾಮಿಲಿ ಯಾವ ರೀತಿಯಾಗಿ ವಂಶ ಪಾರಂಪರ್ಯವಾಗಿ ಈಗ ಎಲೆಕ್ಷನ್ ಅಲ್ಲಿ ಬರ್ತಾ ಇದೆ. ಸೊ ಮೊಮ್ಮಕ್ಕಳಿಗೂ ಟಿಕೆಟ್ ಕೊಟ್ಬಿಟ್ರು. ಅಲ್ಟಿಮೇಟ್ ಆಗಿ ಕುಟುಂಬ ರಾಜಕಾರಣ ನಡೀತಾ ಇದೆ ಅಂತ ಪದೇ ಪದೇ ಮೋದಿ ಅವರು ಬಂದಾಗ ನಮ್ಮ ರಾಜ್ಯದಲ್ಲಿ ಭಾಷಣದಲ್ಲಿ ಪ್ರಸ್ತಾಪ ಮಾಡ್ತಾನೆ. ಇದು ಎಲ್ಲರ ಭವಿಷ್ಯ ಅಂತ ಹೇಳಬೇಕಾಗುತ್ತೆ. ಒಂದ್ ಕಡೆ ದೇವೇಗೌಡರ ಭವಿಷ್ಯ, ಇನ್ನೊಂದ್ ಕಡೆ ದೇವೇಗೌಡರ ಮೊಮ್ಮಕ್ಕಳ ಭವಿಷ್ಯ, ರಾಜ್ಯ ಸರ್ಕಾರದ ಭವಿಷ್ಯ, ರಾಜ್ಯದ ಜೊತೆಗೆ ರಾಷ್ಟ್ರೀಯ ಭವಿಷ್ಯ ಕೂಡ ಅಂತ ಹೇಳಲಾಗ್ತಾ ಇದೆ. ಆಫ್ಟರ್ ಪೋಲ್ ಅಂತ ಹೇಳಲಾಗ್ತಾ ಇದೆ. ಸೊ ಒಂದು ರೀತಿಯಲ್ಲಿ ಎಲ್ಲರ ಭವಿಷ್ಯವನ್ನ ನಿರ್ಧರಿಸಲಾಗುತ್ತೆ. ಯಾಕಂದ್ರೆ ಮೊಮ್ಮಕ್ಕಳಿಗೆ ಚಾನ್ಸ್ ಅನ್ನ ಕೊಡಿಸಿದ್ರು, ಗೆಲ್ತಾರೋ ಇಲ್ಲೋ ಅನ್ನುವಂತಹ ಒಂದ್ ಕಡೆ ಆತಂಕ ಇದೆ. ದೇವೇಗೌಡರ ಭವಿಷ್ಯ ಕೂಡ ಇಲ್ಲಿ ತುಮಕೂರಲ್ಲಿ ಅಂತೇಳಿ. ಸೊ ಯಾರ ಭವಿಷ್ಯ ಏನಾಗುತ್ತೆ ಅನ್ನೋದು ಅಲ್ಟಿಮೇಟ್ ಆಗಿ ಪೂಜಾ ಫಲ ಸಿಗುತ್ತಾ ಇಲ್ವಾ ಅನ್ನೋದು 23ನೇ ತಾರೀಕು ಗೊತ್ತಾಗ್ಬಿಡುತ್ತೆ. ಸೊ ಇನ್ನು ಮೈಸೂರಲ್ಲಿ ಯಾವ ರೀತಿ ಪ್ರತಿಷ್ಠೆಯಾಗಿತ್ತು ಈ ಬಾರಿಯ ಎಲೆಕ್ಷನ್. ಯಾಕಂದ್ರೆ ಸಿದ್ದರಾಮಯ್ಯ ಅವರು ತಮ್ಗೆ ಬೇಕೇ ಬೇಕು ಈ ಕ್ಷೇತ್ರ ಅಂತ ಹಠ ಹಿಡಿದು ಕೂತಿದ್ರು. ಒಂದ್ ಕಡೆ ದೇವೇಗೌಡರು ಕೂಡ ಈ ಕ್ಷೇತ್ರವನ್ನ ಬಿಟ್ಟು ಕೊಡೋದಿಲ್ಲ ಅನ್ನೋ ಮಟ್ಟಿಗೆ ಮಾತಾಡ್ತಿದ್ರು. ಆ ರೀತಿಯಾಗಿ ಜಿದ್ದಾಜಿದ್ದಿನ ಕಣವಾಗಿತ್ತು. ಅಲ್ಟಿಮೇಟ್ ಆಗಿ ಮೈಸೂರು ಕಾಂಗ್ರೆಸ್ ಪಾಲಿಗೆ ಬಿದ್ದು ಹೋಯ್ತು. ಹಾಗಾಗಿ ಸಿದ್ದರಾಮಯ್ಯ ಅವರು ಮೈಸೂರಿನಲ್ಲಿ ಅದೇ ಪ್ರತಿಷ್ಠೆಯನ್ನ ಉಳಿಸ್ಕೊಳ್ತಾರಾ, ಅಥವಾ ಮೈಸೂರಿನಲ್ಲಿ ಏನೀಗ ಜಿಟಿ ದೇವೇಗೌಡರು ವರ್ಸಸ್ ಸಿದ್ದರಾಮಯ್ಯ ಅನ್ನೋ ಚಿತ್ರಣ ಬಿಂಬಿತವಾಗಿತ್ತು. ಸೊ ಕೊನೆ ಕ್ಷಣದಲ್ಲಿ ಎಲ್ಲವೂ ಕೂಡ ಬದಲಾಯಿತು ಅಂತ ಹೇಳಿ ಮಿತ್ರರಾಗಳಾದ್ರು, ಶತ್ರುಗಳೆಲ್ಲವೂ ಕೂಡ ಅಲ್ಲಿ ಮಿತ್ರರಾದದನ್ನ ನಾವು ಗಮನಿಸಬಹುದು. ಪ್ರಚಾರಕ್ಕೆ ಕೂಡ ಬಂದ್ರು. ಅದು ಒಂದ್ ಕಡೆ ಏನೋ ಬಿಜೆಪಿಗೆ ಹೋಗುತ್ತೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಪ್ರತಾಪ್ ಸಿಂಹ ಅವರ ಕಡೆಗೆ ಜಿಟಿ ದೇವೇಗೌಡ ಇದ್ದಾರೆ ಅನ್ನುವಂತಹ ಮಾತುಗಳು ಕೇಳ್ತಾ, ಅವೆಲ್ಲವೂ ಕೂಡ ಇಲ್ಲಿ ಚೇಂಜಸ್ ಆಯ್ತು ಕೊನೆ ಕ್ಷಣದಲ್ಲಿ. ಚಾಮರಾಜನಗರದಲ್ಲಿ ನಾವು ಗಮನಿಸೋದಾದ್ರೆ ಒಂದ್ ಕಡೆ ಈಗಾಗಲೇ ಚಾಮರಾಜನಗರದಲ್ಲೂ ಕೂಡ ಒಂದಷ್ಟು ರೀತಿಯ ಸ್ಥಿತ್ಯಂತರಗಳು ಕೂಡ ಅಲ್ಲಿ ಆಗುವಂತಹ ಚಾನ್ಸಸ್ ಇದೆ ಅಂತ ಹೇಳಿ. ಎಸ್, ಇನ್ನು ಕೋಲಾರದ ವಿಚಾರದಲ್ಲಿ ನಾವು ಗಮನಿಸಬಹುದು. ಇದು ಹಳೆ ಹುಲಿಗಳ ಒಂದು ಕ್ಷೇತ್ರ. ಅದರಲ್ಲಿ ಕೂಡ ಮುನಿಯಪ್ಪ ಅವರ ವಿಚಾರ ತೆಗೆದುಕೊಂಡ್ರೆ, ಚಿಕ್ಕಬಳ್ಳಾಪುರದಲ್ಲಿ ನಾವು ಗಮನಿಸಿದ್ರೆ ವೀರಪ್ಪ ಮೊಯ್ಲಿ ಅವರು ಕೂಡ ಹಳೆ ಹುಲಿ, ಮಾಜಿ ಮುಖ್ಯಮಂತ್ರಿಗಳು ಕೂಡ ಹೌದು. ಹಾಗಾಗಿ ಅವರು ಕೂಡ ಕಣದಲ್ಲಿ ನಿಂತಿದ್ದಾರೆ. ಅಭಿವೃದ್ಧಿಯ ವಿಚಾರ ಇಲ್ಲಿ ಮಾನದಂಡ ಆಗಿತ್ತು. ಆದ್ರೆ ಮುನಿಯಪ್ಪ ಅವರ ವಿಚಾರವನ್ನ ನಾವು ತೆಗೆದುಕೊಂಡ್ರೆ ಎಸ್, ಇಲ್ಲೂ ಕೂಡ ಅಭಿವೃದ್ಧಿಯ ವಿಚಾರ ಸಾಕಷ್ಟು ಸಮಸ್ಯೆಗಳು ಇತ್ತು ಅನ್ನೋದು. ಇನ್ನೊಂದ್ ಕಡೆ ಮುನಿಯಪ್ಪ ಅವ್ರ ವಿಚಾರವನ್ನ ಇಲ್ಲಿ ಪ್ರಸ್ತಾಪ ಮಾಡ್ಲೇಬೇಕಾಗುತ್ತೆ. ಸೋಲಿಲ್ಲದ ಸರದಾರ ಅಂತ ಮುನಿಯಪ್ಪ ಪದೇ ಪದೇ ಗೆದ್ರೂ ಕೂಡ ಈ ಬಾರಿ ಟಿಕೆಟ್ ಅನ್ನ ಕೊಡಬಾರ್ದು ಅಂತ ಖುದ್ದಾಗಿ ಸ್ಪೀಕರ್ ರಮೇಶ್ ಕುಮಾರ್ ಬಣ ಸಾಕಷ್ಟು ಪಟ್ಟನ್ನ ಹಿಡಿದು ಕೂತಿತ್ತು. ಅಲ್ಟಿಮೇಟ್ ಆಗಿ ಮುನಿಯಪ್ಪ ಅವರಿಗೆ ಟಿಕೆಟ್ ಕೊಟ್ಟರು ಕೂಡ ಅವರ ವಿರುದ್ಧವಾಗಿ ಬೆಂಬಲಿಗರು ಯಾವ ರೀತಿ ಕೆಲಸ ಮಾಡಿದ್ದಾರೆ. ಬಟ್ ಕೋಲಾರದಲ್ಲಿ ಅಲ್ಟಿಮೇಟ್ ಆಗಿ ಮತದಾರ ಯಾರಿಗೆ ಓಟನ್ನ ಒತ್ತಿದ್ದಾನೆ ನೋಡ್ಬೇಕಾಗುತ್ತೆ 23ನೇ ತಾರೀಕು. ಫೈನಲ್ ಆಗಿ ಮತ್ತೊಂದ್ ಕಡೆ ನಾವು ಗಮನಿಸಬಹುದು ಕರಾವಳಿಯಲ್ಲಿ ಯಾವ ರೀತಿ ಆಗಿದೆ. ಎಸ್, ಈಗಾಗಲೇ ಈ ಒಂದು ಅಲೆಯಲ್ಲಿ ನಾವು ಕೂಡ ಕೊಚ್ಚಿ ಹೋಗ್ತಾ ಇದೀವಿ. ಬಟ್ ಕರಾವಳಿಯ ಮತದಾರ ಯಾವ ಅಲೆಯಲ್ಲಿ ಕೊಚ್ಚಿ ಹೋಗಿದ್ದಾನೆ ಅನ್ನೋದು ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂತಹ ಇಲ್ಲಿಯ ಅಂಶ ಅಂತಾನೆ ಗಮನಿಸಬೇಕಾಗುತ್ತೆ. ಒಂದು ರೀತಿಯಲ್ಲಿ ಕರಾವಳಿ ಅಂದ ತಕ್ಷಣ ಉಡುಪಿ, ಚಿಕ್ಕಮಗಳೂರು, ಹಾಗೆಯೇ ದಕ್ಷಿಣ ಕನ್ನಡದಲ್ಲಿ ಮೋದಿ ಅಲೆಯೇ ಕಂಡು ಬಂದಿತ್ತು ಅಲ್ಲಿ. ಅದರಲ್ಲೂ ಕೂಡ ಈ ಸಲದ ಎಲೆಕ್ಷನ್ ನ ಒಂದು ವಿಚಾರ ಏನಪ್ಪಾ ಅಂದ್ರೆ, ಕಾಂಗ್ರೆಸ್ನವರು ಕೂಡ ಕೇಸರಿ ಶಾಲೆ ಹಾಕೊಂಡು ಪ್ರಚಾರಕ್ಕೆ ಹೋದ್ರು ಎಲ್ಲರೂ ಕೂಡ ಅಂತ ಹೇಳಿ. ಮಿಥುನ್ ರಾಯ್ ಪ್ರತಿ ಬಾರಿ ಕೂಡ ಹಿಂದುತ್ವದ ವಿಚಾರವನ್ನ ಹೋದ್ರು, ರಾಷ್ಟ್ರೀಯವಾದಿ ವಿಚಾರವನ್ನ ಕೂಡ ಇಲ್ಲಿ ತೆಗೆದುಕೊಂಡ್ರು ಅಂತ. ಹಾಗಾಗಿ ಕರಾವಳಿಯಲ್ಲಿ ಇರುವಂತಹ ಅನೇಕ ಸಮಸ್ಯೆಗಳಾಗಿರಬಹುದು, ಮೀನುಗಾರರ ವಿಚಾರ ಆಗಿರಬಹುದು, ಯಾವುದನ್ನ ಇಲ್ಲಿನ ಜನ ಮನಸ್ಸಲ್ಲಿ ಇಟ್ಕೊಂಡು ಯಾವ ಅಲೆಯನ್ನ ಇಲ್ಲಿ ಗೆಲ್ಲಿಸ್ತಾರೆ ಅನ್ನೋದು ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿದೆ. ಒಂದ್ ಕಡೆ ಚಿಕ್ಕಮಗಳೂರು, ಉಡುಪಿ
ಉಡುಪಿ ಕ್ಷೇತ್ರವನ್ನು ತೆಗೆದುಕೊಂಡ್ರೆ ಸಿಟಿ ರವಿಯ ಅಸಮಾಧಾನ ಕೂಡ ಅಲ್ಲಿ ಇತ್ತು. ಮತ್ತೊಂದ್ ಕಡೆ ಬೇರೆ ಬೇರೆ ಅಂಶಗಳನ್ನ ಇಟ್ಕೊಂಡು ಅಲ್ಲಿ ಸಾಕಷ್ಟು ಅಸಮಾಧಾನವನ್ನ ವ್ಯಕ್ತಪಡಿಸಲಾಗಿತ್ತು. ಹಾಗಾಗಿ ಶೋಭಾ ಕರಂದ್ಲಾಜೆ ಅವರ ಫ್ಯಾಕ್ಟರ್ ಯಾವ ರೀತಿಯಾಗಿದೆ, ಇನ್ನೊಂದ್ ಕಡೆ ಪ್ರಮೋದ್ ಮಧ್ವರಾಜ್ ಅವರು ಯಾರು ನಿಲ್ತಾರೆ ಎಲೆಕ್ಷನ್ ಅಲ್ಲಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ, ಸೊ ದೋಸ್ತಿ ಅಭ್ಯರ್ಥಿ ಯಾರಾಗ್ತಾರೆ, ಜೆಡಿಎಸ್ ಚಿಹ್ನೆಯನ್ನ ಯೂಸ್ ಮಾಡ್ತಾರೋ ಅಥವಾ ಕಾಂಗ್ರೆಸ್ ಚಿಹ್ನೆಯಿಂದ ನಿಂತ್ಕೋತಾರೋ, ಪ್ರಮೋದ್ ಮಧ್ವರಾಜ್ ಒಲ್ಲದ ಮನಸ್ಸಿನಲ್ಲೇ ನಿಂತ್ಕೊಂಡ್ಬಿಟ್ರು ಅಂತ ಹೇಳ್ತಾರೆ. ಬಟ್ ಅಲ್ಟಿಮೇಟ್ ಆಗಿ ಮತದಾರ ಏನ್ ಡಿಸೈಡ್ ಮಾಡ್ತಾನೆ ಅದೇ ಅಲ್ಟಿಮೇಟ್ ಆಗಿರೋದು. ಈಗ ವೋಟ್ ಅನ್ನ ಕೊಟ್ಟಿದ್ದಾಗಿದೆ, 23ನೇ ತಾರೀಕು ರಿಸಲ್ಟ್ ಅಲ್ಲಿ ಗೊತ್ತಾಗುತ್ತೆ. ಅಭ್ಯರ್ಥಿಗಳಂತೂ 23ನೇ ತಾರೀಕು ನಿದ್ದೆ ಮಾಡೋದಕ್ಕೆ ಇಲ್ಲ, ಲಬ್ ಡಬ್ ಅಂತ ಬೆಡ್ಕೊಳ್ತಾನೆ ಇರ್ತಾರೆ. ನಮ್ಮಲ್ಲಿ ಮ್ಯೂಸಿಕ್ ಹೆಂಗ್ ಹೊಡಿತಾ ಇದೆ ಅದೇ ರೀತಿಯಾಗಿ ನ್ಯೂಸ್ ಚಾನೆಲ್ ಅವ್ರು ಮಲ್ಕೊಳ್ಳಂಗಿದೆಯಾ? ಅವರು ಇಲ್ಲ, ಅವ್ರಿಗೂ ಕೂಡ ಸತತವಾಗಿ ಕೆಲಸ ಇದ್ದಿದೆ 23ನೇ ತಾರೀಕು ತನಕ. ಇನ್ನಷ್ಟು ಫ್ಯಾಕ್ಟರ್ಗಳು ಇದೆ, ಜೊತೆಗೆ ಯಾರು ಎಲ್ಲೆಲ್ಲಿ ವೋಟ್ ಮಾಡಿದ್ರು, ಸೊ ಮತದಾನದ ಪ್ರಕ್ರಿಯೆ ಹೆಂಗೆಲ್ಲ ಆಯ್ತು. ಇವತ್ತು 14 ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ ಮುಕ್ತಾಯ ಆಗಿದೆ. ಇವತ್ತು ಸಾಕಷ್ಟು ಸ್ಟಾರ್ ನಟರು ಕೂಡ ಬಂದು ಇವತ್ತು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ತಮ್ಮ ತಮ್ಮ ಬೂತ್ಗೆ ಬಂದು ಹಕ್ಕನ್ನ ಚಲಾಯಿಸಿದಂತಹ ಒಂದು ಸ್ಟಾರ್ ನಟರನ್ನ ನಾವು ತೋರಿಸ್ತಾ ಇದೀವಿ. ಸುದೀಪ್ ಬಂದು ತಮ್ಮ ಹಕ್ಕನ್ನ ಕೂಡ ಚಲಾವಣೆ ಮಾಡಿದ್ರು. ಮತ್ತೊಂದ್ ಕಡೆ ನಟ ದರ್ಶನ್ ಕೂಡ ಬಂದು ತಮ್ಮ ಹಕ್ಕನ್ನ ಚಲಾಯಿಸಿದ್ರು. ದಂಪತಿ ಸಮೇತವಾಗಿ ಆಗಮಿಸಿದಂತಹ ನಟ ದರ್ಶನ್ ಬಂದು ತಮ್ಮ ಮತವನ್ನ ಇವತ್ತು ಚಲಾಯಿಸಿರುವಂತಹ ದೃಶ್ಯವನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಇನ್ನು ಸರತಿ ಸಾಲಲ್ಲಿ ನಿಂತು ಸಾಕಷ್ಟು ಜನ ಮತಯಾಚನೆ ಮಾಡಿದ್ದಾರೆ. ಉಡುಪಿನಲ್ಲಿ ರಕ್ಷಿತ್ ಶೆಟ್ಟಿ ತಮ್ಮ ಹಕ್ಕನ್ನ ಕೂಡ ಚಲಾವಣೆ ಮಾಡಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಧನಂಜಯ್ ಬಂದು ಇವತ್ತು ಮತವನ್ನ ಕೂಡ ಚಲಾಯಿಸಿರುವಂತಹ ದೃಶ್ಯಗಳನ್ನ ನಾವು ನೋಡ್ತಾ ಇದ್ದೀವಿ. ಸೊ ಮತದಾನ ಅಂದ ತಕ್ಷಣ ಅದು ಎಲ್ರಿಗೂ ಕೂಡ ಒಂದೇ ಆಗಿರುತ್ತೆ. ಅದು ಸೆಲೆಬ್ರಿಟಿ ಆಗಿರ್ಲಿ, ಜನಸಾಮಾನ್ಯರಾಗಿರ್ಲಿ, ಖುದ್ದಾಗಿ ಮುಖ್ಯಮಂತ್ರಿಗಳೇ ಆಗಿರ್ಲಿ, ರಾಜಕಾರಣಿಗಳಿರ್ಲಿ, ಅಭ್ಯರ್ಥಿಗಳಿರ್ಲಿ, ಎಲ್ಲರೂ ಕೂಡ ಒಂದೇ ಅಂತ ತೋರಿಸುವಂತ ಅತಿ ದೊಡ್ಡ ಹಬ್ಬ ಅಂದ್ರೆ ಅದು ಮತದಾನದ ಹಬ್ಬ. ಪ್ರಜಾಪ್ರಭುತ್ವದಲ್ಲಿ ಅಭ್ಯರ್ಥಿಗಳು ಕೂಡ ತಮ್ಮ ಓಟನ್ನ ಹಾಕಿದ್ದಾರೆ. ಮಂಡ್ಯದಲ್ಲಿ ಸಾಕಷ್ಟು ರಣಕಣ ಅಂತಾನೆ ಮಂಡ್ಯ ಬಿಂಬಿತವಾಗಿತ್ತು. ಸುಮಲತಾ ಅವರು ತಮ್ಮ ಹಕ್ಕನ್ನ ಚಲಾವಣೆ ಮಾಡಿದ್ದಾರೆ ಇವತ್ತು ಪಕ್ಷೇತರ ಅಭ್ಯರ್ಥಿಯಾಗಿ. ಇನ್ನೊಂದು ಕಡೆ ಬಿಡದಿಯಲ್ಲಿ HDK ದಂಪತಿ ಅಂದ್ರೆ ಅವ್ರ ಮಗನೂ ಕೂಡ ಇವತ್ತು ಹೋಗಿದ್ದಾರೆ. ಅವರು ಕೂಡ ಸರತಿ ಸಾಲಲ್ಲಿ ನಿಂತು ಇವತ್ತು ಮತ ಚಲಾವಣೆಯನ್ನ ಮಾಡಿದ್ದಾರೆ. ಇನ್ನು ಮತ್ತೊಂದ್ ಕಡೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಸಿದ್ದರಾಮಯ್ಯ ಹುಂಡಿಯಲ್ಲಿ ಇವತ್ತು ಮತವನ್ನ ಚಲಾವಣೆ ಮಾಡಿದ್ರು. ತನ್ನ ಮಗ ಕೂಡ ಅವರ ಜೊತೆ ಇದ್ದಿದ್ದನ್ನ ಗಮನಿಸಬಹುದು. ಯತೀಂದ್ರ ಕೂಡ ಹೋಗಿ ಹಕ್ಕನ್ನ ಚಲಾಯಿಸಿದ್ರು. ಮತ್ತೊಂದ್ ಕಡೆ ಬಿಜೆಪಿ ಅಭ್ಯರ್ಥಿ ಮೈಸೂರಿನ ಬಿಜೆಪಿ ಅಭ್ಯರ್ಥಿ ಆಗಿರುವಂತಹ ಪ್ರತಾಪ್ ಸಿಂಹ ತಮ್ಮ ಹಕ್ಕನ್ನ ಕೂಡ ಚಲಾಯಿಸಿರುವುದನ್ನ ನಾವು ಈಗಾಗಲೇ ನೋಡ್ತಾ ಇದೀವಿ. ತಮ್ಮ ಪತ್ನಿಯ ಸಮೇತವಾಗಿ ಆಗಮಿಸಿದ ಪ್ರತಾಪ್ ಸಿಂಹ ತಮ್ಮ ಹಕ್ಕನ್ನ ಇವತ್ತು ಚಲಾವಣೆ ಮಾಡಿದ್ರು. ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಹಕ್ಕನ್ನ ಚಲಾಯಿಸಿರುವಂತಹ ದೃಶ್ಯಗಳನ್ನ ನಾವು ಗಮನಿಸ್ತಾ ಇದ್ದೀವಿ. ಪ್ರತಾಪ್ ಸಿಂಹ ಹಾಗೆಯೇ ಅವರ ಪತ್ನಿ ಕೂಡ ಸೆಲ್ಫಿಗೆ ಪೋಸ್ ಕೊಟ್ಟರು. ಆನಂತರ ತಾವು ವೋಟ್ ಮಾಡಿದ್ದೇವೆ ಅಂತ ಹೇಳಿ. ವಿಜಯ್ ಶಂಕರ್ ಮತ್ತೊಂದು ಕಡೆ ಕಾಂಗ್ರೆಸ್ ಅಭ್ಯರ್ಥಿ ಕೂಡ ತಮ್ಮ ಹಕ್ಕನ್ನ ಚಲಾಯಿಸಿದ್ರು. ಇದು ಸೆಲೆಬ್ರಿಟಿಗಳು ವೋಟ್ ಮಾಡಿದ್ದು, ರಾಜಕಾರಣಿಗಳು ವೋಟ್ ಮಾಡಿದ್ದು, ಸಾಮಾನ್ಯ ಪ್ರಜೆಗಳಂತೆ ತಾವು ಕೂಡ ಸರತಿ ಸಾಲಲ್ಲಿ ನಿಂತು ತಮ್ಮ ಹಕ್ಕನ್ನ ಕರ್ತವ್ಯವನ್ನ ಇವತ್ತು ಚಲಾವಣೆ ಮಾಡಿದ್ದಾರೆ. ಇನ್ನೊಂದ್ ಕಡೆ ಇವತ್ತಿನ ಮತದಾನದಲ್ಲಿ ಸಾಕಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ಗಳು, ವಿಶೇಷ ಚೇತನ ಬಂದು ಮತ ಹಾಕಿದಿರ್ಬೋದು, ಅದರಲ್ಲೂ ಹೊಸದಾಗಿ ಮದುವೆ ಆದವರು, ಸೊ ಜೀವನದಲ್ಲಿ ಹೊಸ ಜೀವನಕ್ಕೆ ಕಾಲಿಟ್ಟಿದ್ದು ಎಷ್ಟು ಇಂಪಾರ್ಟೆಂಟ್, ಮತದಾನ ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಂತ ಬಂದು ತಮ್ಮ ಹಕ್ಕನ್ನ ಇವತ್ತು ಚಲಾವಣೆ ಮಾಡಿದ್ದಾರೆ. ಯಾರೆಲ್ಲ ನಿಜವಾಗ್ಲೂ ವೋಟ್ ಮಾಡಿಲ್ವಲ್ಲ, ಗರ್ಭಿಣಿಯೊಬ್ರು ತಾನು ಹಕ್ಕನ್ನ ಚಲಾಯಿಸಿದ ನಂತರ ಆಸ್ಪತ್ರೆಗೆ ಹೋದ್ರು. ಆ ಹೆರಿಗೆ ನೋವಲ್ಲೇ ಹಕ್ಕನ್ನ ಚಲಾಯಿಸಿ ಅಲ್ಲಿ ಕೂಡ ಮತವನ್ನ ಚಲಾವಣೆ ಮಾಡಿರೋದು ನಿಜವಾಗ್ಲೂ ಕೂಡ ಒಂದು ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ. ಯಾಕಂದ್ರೆ ತನ್ನ ಹಕ್ಕು ಚಲಾಯಿಸಲೇಬೇಕು ಅಂತ ಹೇಳಿ ಆ ಒಂದು ಹಕ್ಕನ್ನ ಅವರು ನಿರ್ವಹಿಸಿದ್ದಾರೆ ಅಂತ ಹೇಳಿ. ಸೊ ಅಂದ್ರೆ ಯಾರೆಲ್ಲ ವೋಟ್ ಮಾಡಿಲ್ಲ ನಿಜಕ್ಕೂ ಅವರೆಲ್ಲ ವೇಸ್ಟ್ ಇವತ್ತು. ಇನ್ನು 5 ವರ್ಷಕ್ಕೆ ಮಾತಾಡಂಗೆ ಇಲ್ಲ, ಇದ್ದೀರಾ ನೀವು. ಯಾರು ವೋಟ್ ಮಾಡಿಲ್ಲ ಅವರು ಮನೇಲೆ ಕೂತಿದ್ರು ಅಥವಾ ಟ್ರಿಪ್ ಅಂತ ಎಂಜಾಯ್ಮೆಂಟ್ ಗೆಲ್ಲ ಹೋಗಿದ್ರಲ್ಲ, ಸೊ ಅವ್ರಿಗೆ ಬೈತಾ ಇರೋದು. ಇನ್ನು 5 ವರ್ಷ ನೀವು ಮಾತಾಡಂಗಿಲ್ಲ, ಅಲ್ಲಿ ಅಭಿವೃದ್ಧಿ ಆಗಿಲ್ಲ, ಆ ವ್ಯಕ್ತಿ ಸರಿಗಿಲ್ಲ, ನಾವು ಆರಿಸಿ ಸರಿ ಇಲ್ಲ ಅಂತ ಮಾತಾಡಂಗೆ ಇಲ್ಲ. ಸೊ ಮತದಾನ ನಿಮ್ಮ ಹಕ್ಕಾಗಿರುತ್ತೆ. ಅಟ್ಲೀಸ್ಟ್ 2ನೇ ಹಂತದಲ್ಲಿ ಏನ್ ಮತದಾನ ನಡೆಯುತ್ತೆ ಅವಾಗ್ಲಾದ್ರೂ ಅಲ್ಲಿ ಯಾರ್ಯಾರಿಗೆ ಪವರ್ ಇದೆ, ವೋಟಿಂಗ್ ಪವರ್ ಎಲ್ಲೆಲ್ಲಿದೆ ಅಲ್ಲಿಗೆ ಹೋಗಿ ಮತ ಚಲಾಯಿಸಿ ಅಂತ ನಮ್ ಕಡೆಯಿಂದ ನಾವು ವಿನಂತಿಯನ್ನ ಮಾಡ್ಕೊಳ್ತಾ ಇದೀವಿ. ಇದು ನ್ಯೂಸ್ 18ನ ಕಳಕಳಿ. ಎಸ್, ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಯನ್ನ ಇವತ್ತು ಏನೇನು ಆಯ್ತು ಅನ್ನೋದ್ರ ಒಂದು ಸಂಕ್ಷಿಪ್ತ ಚಿತ್ರಣವನ್ನ ನಿಮ್ಮ ಮುಂದಿಡುವಂತಹ ಪ್ರಯತ್ನವನ್ನ ಮಾಡಿದೀವಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.